इस वीडियो को पेश करने में ताउन किया है डीएमसी हयात हॉस्पिटल, अहमद टूर्स एंड ट्रैवल्स, ऑर्किड प्राइमरी एंड हाई स्कूल। अस्सलामुअलैकुम नाज़रीन, नाज़ टीवी में आपका इस्तकबाल है। बिदर में सालाना पुलिस स्पोर्ट्स मीट का इफ्तिताह। शहर बिदर में पुलिस डिपार्टमेंट की जानिब से पुलिस स्पोर्ट्स मीट का इफ्तिताह प्रिंसिपल जज मंगोली प्रेमलता ने पुलिस ग्राउंड में किया। इस मौके पर इन्होंने कहा कि स्पोर्ट्स से इंसान की ज़िंदगी में तब्दीली आती है। मौजूदा दौर में पुलिस डिपार्टमेंट की काफ़ी जिम्मेदारियां बढ़ गई हैं। इसी वजह से जिस्मानी थकावट को दूर करने के लिए स्पोर्ट्स के लिए भी कुछ वक्त पुलिस के मुलाजिमीन को निकालना होगा। इस मौके पर पुलिस डिपार्टमेंट के आला जिम्मेदारान भी मौजूद थे। ಎಲ್ಲರಿಗೂ ನಮಸ್ಕಾರ। ಬೀದರ್ ಜಿಲ್ಲಾ ಪೊಲೀಸ್ ವತಿಯಿಂದ ಹಮ್ಮಿಕೊಂಡಿರುವ 2019ನೇ ಸಾಲಿನ ವಾರ್ಷಿಕ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭಕ್ಕೆ ನಮ್ಮ ಬೀದರ್ ಜಿಲ್ಲಾ ಪೊಲೀಸ್ ಕರೆಯನ್ನು ಮನ್ನಿಸಿ ಉದ್ಘಾಟಕರಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಉಪಸ್ಥಿತರಿರುವ ಶ್ರೀಮತಿ ಮನಗೋಳಿ ಪ್ರೇಮಾವತಿ, ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಬೀದರ್ ಜಿಲ್ಲೆ, ಇವರಿಗೆ ನಾನು ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ। ಹಾಗೂ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರಾದ CPI PSI ರವರಿಗೆ ಹಾಗೂ ಸಮಸ್ತ ಬೀದರ್ ಜಿಲ್ಲಾ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರಿಗೆ ಈ ಕಾರ್ಯಕ್ರಮಕ್ಕೆ ನಾನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ। ನಮ್ಮ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಬೀದರ್ ಜಿಲ್ಲೆಯ ಗಣ್ಯರಿಗೆ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ। ಜಿಲ್ಲೆಯ ವಿವಿಧ ಠಾಣೆಗಳಿಂದ ಆಗಮಿಸಿರುವ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರು, ಬೀದರ್ ಜಿಲ್ಲಾ ಪೊಲೀಸ್ ಕಚೇರಿಯ ಲಿಪಿಕ ಸಿಬ್ಬಂದಿ ಅಧಿಕಾರಿಯವರಿಗೆ ಆರ್ಥಿಕ ಸ್ವಾಗತವನ್ನು ನಾನು ಬಯಸುತ್ತೇನೆ। ಕ್ರೀಡಾಕೂಟದಲ್ಲಿ ಇಂದಿನ ಕೇಂದ್ರ ಬಿಂದುವಾಗಿರುವ ಎಲ್ಲ ಕ್ರೀಡಾಪಟುಗಳಿಗೆ, ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಹಾಗೂ ಈ ಕ್ರೀಡೆಗಳ ನಿರ್ಣಾಯಕರಾಗಿ ಆಗಮಿಸಿರುವ ಎಲ್ಲ ದೈಹಿಕ ಶಿಕ್ಷಕರಿಗೆ ನಾನು ಆರ್ಥಿಕ ಸ್ವಾಗತವನ್ನು ಬಯಸುತ್ತೇನೆ। ಕಾರ್ಯಕ್ರಮದ ಮಾಹಿತಿಯನ್ನು ಸಾರ್ವಜನಿಕರಿಗೆ ಮುಟ್ಟಿಸುವ ಕಾರ್ಯ ಕೈಗೊಂಡಿರುವ ಮಾಧ್ಯಮದ ಮಿತ್ರರಿಗೂ ಕೂಡ ನಾನು ಸ್ವಾಗತವನ್ನು ಬಯಸುತ್ತೇನೆ। ಜೈ ಹಿಂದ್, ಜೈ ಕರ್ನಾಟಕ। ಡಿಸ್ಟ್ರಿಕ್ಟ್ ಪೊಲೀಸ್ ಆನ್ಯುವಲ್ ಸ್ಪೋರ್ಟ್ಸ್ ಮೀಟ್ ಓಪನ್। I have the proud privilege to be one among you on this auspicious occasion. Now, ವಾರ್ಷಿಕ ಕ್ರೀಡಾಕೂಟದ ಉದ್ಘಾಟನೆಗೆ ಪಾರಿವಾಳಗಳು, ಬಲೂನುಗಳು ಹಾಗೂ ಪಟಾಕಿ ಸಿಡಿಸುವ ಮುಖಾಂತರ ಗೌರವಾನ್ವಿತ ನ್ಯಾಯಾಧೀಶರು ಚಾಲನೆ ನೀಡ್ತಾ ಇದ್ದಾರೆ। ಎಲ್ಲರೂ ಕೋರಿಕೊಳ್ತಾರೆ। ಅತ್ಯಂತ ಉತ್ಸುಕತೆಯಿಂದ ನಮ್ಮ ಈ ಕ್ರೀಡಾಕೂಟವನ್ನು ಟಿ ಶ್ರೀಧರ್ ಸಾಹೇಬರಿಗೆ, ಪೊಲೀಸ್ ಅಧೀಕ್ಷಕರು ಬೀದರ್ ಅವರಿಗೆ, ನಮ್ಮ ಜಿಲ್ಲೆಯ ಎಲ್ಲ ಅಧಿಕಾರಿ ಸಿಬ್ಬಂದಿ ಮತ್ತು ಎಲ್ಲ ಕ್ರೀಡಾಪಟುಗಳ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೀನಿ। ಸರ್ ಅವರಿಗೆ ಧನ್ಯವಾದಗಳು। ಈಗ ಮುಂದಿನ ಕಾರ್ಯಕ್ರಮ, ನಮ್ಮ ಈ ಕ್ರೀಡಾ ಜ್ಯೋತಿಯು ಭಾಗವಹಿಸುವ ಎಲ್ಲ ಕ್ರೀಡಾಪಟುಗಳಿಗೆ ಹೊಸ ಉತ್ಸಾಹ ಮತ್ತು ಹುಮ್ಮಸ್ಸು ನೀಡಲೆಂದು ಆಶಿಸೋಣ। ಎರಡು 2018ನೇ ಸಾಲಿನಲ್ಲಿ ವೈಯಕ್ತಿಕ ಚಾಂಪಿಯನ್ ಪಡೆದುಕೊಂಡಿದ್ದರು ಶ್ರೀ ನಾಗೇಂದ್ರ APC 205 ರವರು।
ಅವರ ಕಡೆಯಿಂದ ಕ್ರೀಡಾ ಜ್ಯೋತಿ ಮುಖ್ಯ 3 ಇವೆಂಟ್ಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ವೈಯಕ್ತಿಕ ಚಾಂಪಿಯನ್ಶಿಪ್ಗೆ ಬಾಧ್ಯರಾಗಿದ್ದಾರೆ. ಈ ಬೀದರ್ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ 2019ರ ಉದ್ಘಾಟನೆಯನ್ನು ನೆರವೇರಿಸಲಿಕ್ಕೆ ನನಗೆ ತುಂಬ ಹರ್ಷ ಅನಿಸುತ್ತೆ. ನಮ್ಮ ದೇಶದ ಗಡಿ ಭಾಗವನ್ನು ಸೈನಿಕರು ದಿನದ 24 ಗಂಟೆ ವರ್ಷದ 365 ದಿನ ನೋಡ್ಕೊಳ್ತಾ ಇದ್ದರೆ ನಮ್ಮ ದೇಶದ ಆಂತರಿಕ ಭದ್ರತೆಯನ್ನು, ಸಮಾಜದ ಸ್ವಾಸ್ಥ್ಯವನ್ನು, ಸಾರ್ವಜನಿಕರ ಆಸ್ತಿ ಪ್ರಾಣ ಇವುಗಳನ್ನೆಲ್ಲ ಸಂರಕ್ಷಿಸಕ್ಕೆ ದಿನದ 24 ಗಂಟೆ ಶ್ರಮಿಸ್ತಾ ಇರುವಂತಹ ಎಲ್ಲ ಪೊಲೀಸ್ ವರ್ಗದ ಅಧಿಕಾರಿಗಳಿಗೆ ನಾನು ನನ್ನ ಅನಂತ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿರುವ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರುವ ಶ್ರೀಯುತ ಶ್ರೀಧರ್ ಅವರೇ, ಬೀದರ್ ಜಿಲ್ಲೆಯ ಉಪವಿಭಾಗದ ಎಲ್ಲ ಪೊಲೀಸ್ ಉಪಾಧೀಕ್ಷಕರೇ, ಬೀದರ್ ಜಿಲ್ಲೆಯ ಎಲ್ಲ ವೃತ್ತ ನಿರೀಕ್ಷಕರೇ ಹಾಗೂ ಬೀದರ್ ಜಿಲ್ಲೆಯ ಎಲ್ಲ ಠಾಣಾಧಿಕಾರಿಗಳೇ ಹಾಗೂ ಇತರ ಎಲ್ಲ ಪೊಲೀಸ್ ಬಂಧುಗಳೇ, ತಾವು ದಿನನಿತ್ಯ ಕೇವಲ ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಾ ಸಾರ್ವಜನಿಕರ ಹಿತಾಸಕ್ತಿಯನ್ನು ಕ್ರೀಡಾಕೂಟ ನಿಮ್ಮ ಒಂದು ದೈಹಿಕ ಮತ್ತು ಮಾನಸಿಕ ಕ್ವಾಲಿಟಿಯನ್ನು ಬೆಳೆಸುವತ್ತ ಮತ್ತು ಮನಸ್ಸನ್ನು ಹಾಗೂ ದೇಹವನ್ನು ಉಲ್ಲಾಸಗೊಳಿಸಲಿಕ್ಕೆ ಈ ಕ್ರೀಡೆಗಳು ಸಹಾಯ ಮಾಡುತ್ತೆ. ಕಾರಣ ತಾವೆಲ್ಲ ಈ ಒಂದು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ತಮ್ಮ ಮನಸ್ಸನ್ನು ಹಗುರ ಮಾಡಿಕೊಂಡು ಮತ್ತೆ ಪುನಃ ನಿಮ್ಮ ಕರ್ತವ್ಯದಲ್ಲಿ ಯಶಸ್ಸನ್ನು ಸಾಧಿಸುವತ್ತ ತಮ್ಮೆಲ್ಲರಿಗೆ ಶುಭವನ್ನು ಕೋರ್ತಾ ಈ ಒಂದು ವಾರ್ಷಿಕ ಕ್ರೀಡಾಕೂಟ ಯಶಸ್ವಿಯಾಗಲಿ ಅಂತ ಹೇಳ್ತಾ ನನ್ನನ್ನು ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭಕ್ಕೆ ಕರೆಸಿದ್ದಕ್ಕೆ ತಮ್ಮೆಲ್ಲರಿಗೂ ಹಾಗೂ ಈ ಕಾರ್ಯಕ್ರಮದ ಆಯೋಜಕರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದ, ನಮಸ್ಕಾರ.
ಸಂತೋಷ ಆಗುತ್ತೆ. ಒಬ್ಬ ಸಾಮರ್ಥ್ಯವನ್ನು ಕ್ರೀಡಾಪಟುಗಳು ತುಂಬ ಸಹಾಯ ಮಾಡ್ತವೆ. ಪೊಲೀಸರು ತಮ್ಮ ದಿನನಿತ್ಯದ ಕರ್ತವ್ಯದ ಒತ್ತಡದಿಂದ ಬಳಲ್ತಾ ಇದ್ದಾರೆ. ಅವರಿಗೆ ಈ 3 ದಿನಗಳ ಕಾಲ ಆದರೂ ಸಹಿತ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ತಮ್ಮಲ್ಲಿರುವ ಸಾಮರ್ಥ್ಯವನ್ನು ಪ್ರತಿಭೆಯನ್ನು ಹೊರಹೊಮ್ಮಲಿಕ್ಕೆ ಈ ಕ್ರೀಡಾಕೂಟ ಸಹಾಯ ಮಾಡುತ್ತೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೀನಿ. ದಿನ ಬೀದರ್ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ 2019ನೇ ಸಾಲಿನ ಕಾರ್ಯಕ್ರಮಗಳು ಪ್ರಾರಂಭವಾದವು. ಈ ಕ್ರೀಡಾಕೂಟದಲ್ಲಿ ಬೀದರ್ನ 5 ಪೊಲೀಸ್ ತಂಡಗಳು ಭಾಗವಹಿಸಿವೆ. ಮುಖ್ಯವಾಗಿ ಮಹಿಳಾ ತಂಡ, ನಮ್ಮ DR ತಂಡ, ಬಾಲ್ಕಿ ಉಪವಿಭಾಗ, ಹುಮ್ನಾಬಾದ್ ಉಪವಿಭಾಗ ಮತ್ತು ಬೀದರ್ ಉಪವಿಭಾಗ, ಹೀಗೆ 5 ತಂಡಗಳು ವಿವಿಧ ಸ್ಪರ್ಧಾ ಮತ್ತು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇವೆ. ಇಡೀ ವರ್ಷದ ಪೊಲೀಸ್ ಕೆಲಸ ಮತ್ತು ದುಡಿಮೆಯ ನಡುವೆ ಇದೊಂದು 2 ದಿನದ ಕಾರ್ಯಕ್ರಮ ಏನಿದೆ, ಇದು ಸ್ವಲ್ಪ ತಮ್ಮ ಕ್ರೀಡಾ ಪ್ರತಿಭೆಗಳನ್ನು ಮತ್ತು ತಮ್ಮ ಕ್ರೀಡಾ ಕೌಶಲ್ಯಗಳನ್ನು ವ್ಯಕ್ತಪಡಿಸುವಂಥ ಒಂದು ಸುವರ್ಣ ಅವಕಾಶ ಪೊಲೀಸರಿಗೆ ಸಿಗುತ್ತೆ. ಈ ಸನ್ನಿವೇಶವನ್ನು ಖುದ್ದಾಗಿ ಈ ಕಾರ್ಯಕ್ರಮಕ್ಕೆ ಮಾನ್ಯ ಜಿಲ್ಲಾ ಸತ್ರ ನ್ಯಾಯಾಧೀಶರು ಶ್ರೀಮತಿ ಪ್ರೇಮಾ ಮನಗುಳಿ ಮೇಡಮ್ ಬಂದಿದ್ದು ಅವರೇ ಉದ್ಘಾಟನೆ ಮಾಡಿದ್ದಾರೆ. दोस्तों, अगरचे आपने हमारे इस चैनल को अभी तक सब्सक्राइब नहीं किया तो वीडियो के नीचे सब्सक्राइब का रेड बटन क्लिक करके हमारे चैनल को सब्सक्राइब करें और हाँ, साथ ही बेल आइकन को ज़रूर दबाएं ताकि हमारी आने वाली वीडियोस आप तक पहुंचती रहें।